ಕೊಡ್ಡಿ ದೇವ್ರ ಹತ್ರ. ಹೌದಾ, ಅಮ್ಮನ್ ಮಿಸ್ ಮಾಡ್ಕೊಳ್ಳಿಲ್ಲ ನೋಡು. ಸಿಹಿ ಅಲ್ಲಿ ಅಲ್ಲಿ ಸಿಹಿ ಯಾರಿದ್ದಾರೆ ನೋಡೋದು. ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸಾಕಿಲ್ಲ ಸಿಗ್ತಿದೆಯಾ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, 4-5 ದಿನದಿಂದ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ. ಅದು ಪೋಸ್ಟ್ ಕೂಡ ಹಾಕಿದ್ದೆ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದು ಗುರುವಾರದ ಬ್ಲಾಗು. ಇನ್ನು ನನ್ನ ಮಗ ಶಬರಿಮಲೆಯಿಂದ ಬಂದಿರಲಿಲ್ಲ. ಇವತ್ತು ಬರ್ತಾರೆ ಅಂತ ಹೇಳಿದರು. ಅವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ಉದ್ದಿನ ಕಾಳನ್ನ ಬೇಯಿಸೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಅಂದರೆ ತಿಂಡಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು, ಯಾಕಂದರೆ ಇವತ್ತು ವಾರ ಕೂಡ ಇದ್ದಿದ್ದರಿಂದ ಪೂಜೆ ಲೇಟಾಗೋಯಿತು. ಸೊ ಉದ್ದಿನ ಕಾಳು ಬೇಯಿಸ್ಬಿಡೋಣ ಅಂತ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಅದನ್ನು ಬೇಯೋದಕ್ಕೆ ಇಟ್ಟು ಕುಕ್ಕರ್ಗೆ ಹಾಕ್ತೆ ಬೇಯಲಿ ಅಂತ ಹೇಳಿ. ಇವಾಗ ಸ್ವಲ್ಪ ನೆಲ್ಲಿಕಾಯಿ ತಂದಿದ್ದೆ, ಬೆಟ್ಟದ ನೆಲ್ಲಿಕಾಯಿ. ಅದ್ರ ಜೊತೆಗೆ ಕರ್ಬೇವು ಸೊಪ್ಪು, ಶುಂಠಿ, ಜೀರಿಗೆ ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಅದ್ರದ್ದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಆಮೇಲೆ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟೆ. ಇವಾಗ ನಾನು ಇಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ತಿಂಡಿಗೆ. ಬೆಂಡೆಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ. ಟೋಟಲಿ ಇದು 4 ದಿನದ್ದು ವಿಡಿಯೋನ ಸೇರಿಸಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಮುಂದೆ. ಆಮೇಲೆ ಉದ್ದಿನಕಾಳು 3 ವಿಷಲ್ ಹಾಕ್ಸಿದ್ದು ಚೆನ್ನಾಗಿ ನೆಂತಿತ್ತಲ್ವಾ, ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡಿದ್ದೆ ನೋಡಿ. ಇಷ್ಟು ಬೆಂದರೆ ಸಾಕು. ಇವಾಗ ಅದಕ್ಕೆ ಬೆಲ್ಲನ ಪುಡಿ ಮಾಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ ಬೌಲ್ಗೆ. ಅವರು ನನ್ನ ಮಗಳಿಗೂ ತಿನ್ನಿಸ್ಕೊಂಡು ಅವರು ಕೂಡ ತಿಂದರು. ಕೆಲವರೆಲ್ಲ ಕೇಳ್ತಾರೆ ಉದ್ದಿನಕಾಳು ಶೀತ ಅಲ್ವಾ, ಮಗುಗೆ ತಿನ್ನಿಸ್ಬಹುದಾ ಅಂತ. ನನಗೆ ಗೊತ್ತಿಲ್ಲ ಅದು ತಿನ್ನಿಸ್ಬಾರ್ದಾ ಅಂತ. ಬಟ್ ನಾನಂತೂ ಕೊಡ್ತೀನಿ, ನನ್ನ ಮಗನಿಗೂ ಕೊಡ್ತೀನಿ, ನನ್ನ ಮಗಳಿಗೂ ಕೊಡ್ತೀನಿ. ತಿಂತಾರೆ. ಬಟ್ ಇಲ್ಲಿ ತನಕ ಯಾವುದೇ ರೀತಿ ಶೀತ ಗೀತ ಆ ಥರ ಏನಾಗಿಲ್ಲ, ಆಗೋದು ಬೇಡ. ಉದ್ದಿನಕಾಳು ಹೆಲ್ತಿಗೆ ಒಳ್ಳೇದಲ್ವ, ಅದಕ್ಕೋಸ್ಕರ ಸ್ವಲ್ಪ ಕೊಡ್ತೀನಿ. ಅದನ್ನು ಏನು ಜಾಸ್ತಿ ಕೊಡೋಲ್ಲ, ಸ್ವಲ್ಪ ಕೊಡ್ತೀನಿ. ಇವಾಗ ನಾನು ತಿಂಡಿಗೆ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ತಿಂಡಿ ಲೇಟ್ ಆಯ್ತಲ್ಲ ಅಂತಲೇ ಉದ್ದಿನಕಾಳನ್ನ ಬೇಯಿಸ್ಬಿಟ್ಟು ಕೊಟ್ಟಿದ್ದು. ಸೊ ಅದು ತಿಂದರೆ ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ ಅಂತ ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡಿಬಿಟ್ರೆ ಮಧ್ಯಾಹ್ನ ರೈಸ್ಗೂ ಆಗುತ್ತೆ ಅದೇನೇ ಅಂತ ಹೇಳಿ ಗೊಜ್ಜೆ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ನನಗೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ಸಿಸ್ಟರ್ ನೀವು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ದು ವೀಡಿಯೋನೇ ಮಾಡ್ತಾ ಇಲ್ವಲ್ಲ, ಯಾಕೆ? ನಿಮ್ಮ ಹೇರು ತುಂಬ ಶೈನಿಂಗ್ ಆಗಿದೆ, ಕರ್ಲಿಯಾಗಿ ತುಂಬ ಚೆನ್ನಾಗಿದೆ, ಏನು ಯೂಸ್ ಮಾಡ್ತೀರಾ ಹೇಳಿ. ಮತ್ತು ನೀವು ಫೇಸಿಗೆ ಏನು ಅಪ್ಲೈ ಮಾಡ್ತೀರಾ, ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಎಲ್ಲ ಹೇಳಿ ಅಂತ ಕೇಳಿದರು. ಮತ್ತು ಇನ್ನೊಬ್ರು ಯಾರೋ ಕೇಳಿದರು, ನೀವು ಯೂಟ್ಯೂಬ್ ವೀಡಿಯೋ ಮಾಡಬೇಕಾದ್ರೆ ಫಿಲ್ಟರ್ ಯೂಸ್ ಮಾಡ್ತೀರಾ ಅಂತ ಕೇಳಿದರು. ನಾನು ಅದಕ್ಕೆ ಈಗ ಆನ್ಸರ್ ಮಾಡ್ತೀನಿ. ಏನಪ್ಪ ಅಂತಂದರೆ, ನಾನು ಫಸ್ಟ್ ಹೇಳ್ಬಿಡ್ತೀನಿ, ಯೂಟ್ಯೂಬ್ ವೀಡಿಯೋ ಮಾಡಬೇಕಾದ್ರೆ ಫಿಲ್ಟರ್ನ ನೀನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿದಾಗ ನಾರ್ಮಲ್ ಏನಿರುತ್ತೆ ಅಷ್ಟೇ, ನಾನು ಯಾವುದೇ ರೀತಿ ಫಿಲ್ಟರ್ ಯೂಸ್ ಮಾಡಲ್ಲ. ಹಾಗೆ ನನ್ನ ಹೇರು ಇರೋದೇ ಅದು ವೇವಿ ಥರ ಟೈಪಲ್ಲಿ ಇರೋದು ನಂದು ಹೇರ್ ಇರೋದು. ಸ್ಕಿನ್ ಕೇರ್ ಮಾಡಲ್ವಾ, ಹೇರ್ ಕೇರ್ದು ವಿಡಿಯೋ ಎಲ್ಲ ಯಾಕೆ ಮಾಡ್ತಿಲ್ಲ ಅಂತ ಕೇಳಿದ್ದೀರಾ. ನಾನು ಖಂಡಿತವಾಗ್ಲೂ ಸ್ಕಿನ್ ಕೇರು ಹೇರ್ ಕೇರು ನಾನು ಮಾಡ್ಕೊಳ್ತಾ ಇದ್ದೀನಿ. ಬಟ್ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಪಾಪು ಮಲಗಿರೋ ಟೈಮಲ್ಲೇ ನಾನು ಮಾಡ್ಕೋಬೇಕು. ಅವಾಗ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಆಗೋಗುತ್ತೆ. ರೆಡಿ ಮಾಡಿ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಅಂತ ಬೇಗ ಮಾಡ್ಕೊಂಬಿಡ್ತೀನಿ ನಾನು ಅಷ್ಟೇ. ಆ್ಯಂಡ್ ಆಮೇಲೆ ಕೆಲವರು ಹೇಳಿದರು, ನಿಮ್ಮದು ಹೇರು ತುಂಬ ಚೆನ್ನಾಗಿದೆ, ವೇವಿ ಥರ ಮತ್ತು ಸಿಲ್ಕಿ ಥರ ಇದೆ, ಶೈನಿಂಗ್ ಇದೆ, ಏನು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಿ. ನಾನು ನನ್ನ ಹೇರ್ಗೋಸ್ಕರ ನಾನು ಶಾಪಿಂದ ಯಾವ್ದಾದ್ರು ಪ್ರಾಡಕ್ಟ್ ತಂದು ಯೂಸ್ ಮಾಡೋದು, ದುಡ್ಡು ಕೊಟ್ಟು ಸಿಕ್ಕಾಪಟ್ಟೆ ದುಡ್ಡು ಸುರಿಯೋದು, ಈ ಥರದ್ದೆಲ್ಲ ಏನು ಮಾಡ್ತಾಯಿಲ್ಲ. ಮನೆಯಲ್ಲೇ ನಾನು ಈಗ ನ್ಯಾಚುರಲಾಗಿ ಸಿಗೋವಂಥದ್ದು ಆಲೋವೆರಾ ಇರ್ಬೋದು, ದಾಸವಾಳದ ಎಲೆ, ಮೆಂತ್ಯ, ಈ ಥರದನ್ನ ಯೂಸ್ ಮಾಡ್ಕೊಂಡು ನಾನು ನನಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು. ಮುಂದೆ ಯಾವಾಗಾದರೂ ಸಾಧ್ಯ ಆದರೆ ಖಂಡಿತವಾಗ್ಲೂ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ತಿಂಡಿ ಕೂಡ ಆಯಿತು. ಚಪಾತಿ ಮಾಡಿ ಆದಮೇಲೆ ತಿಂಡಿ ತಿಂದಾಯಿತು. ಇವಾಗ ರಾಗಿನ ಮೊಳಕೆ ಕಟ್ಟಿದ್ದೆ. ನನ್ನ ಮಗಳಿಗೆ ರಾಗಿ ಸರಿ ಪೌಡರ್ ಖಾಲಿಯಾಗಿಬಿಟ್ಟಿತ್ತು, ಅದಕ್ಕೆ ಮೊಳಕೆ ಕಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಹೇಳಬೇಕು ಅಂದರೆ ನಾನು ಬಟ್ಟೆನಲ್ಲಿ ಕಟ್ಟಿಟ್ಟಿರಲಿಲ್ಲ, ಅದು ಕಾಳು ಸೋರಿಸ್ತೀವಲ್ಲ, ಇದು ಬೋಸಿ ಇರುತ್ತಲ್ಲ, ಅದಕ್ಕೆ ಹಾಕಿದೆ. ಅದು ಅದರಲ್ಲೇ ಮೊಳಕೆ ಬಂದುಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಕಟ್ಲೆಟ್ ಮಾಡಿಕೊಡೋಣ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಅಂತ ಹೇಳಿ ಆಲೂಗೆಡ್ಡೆ ಮತ್ತು ಇದು ಬಟಾಣಿ ಇತ್ತು, ಹಸಿ ಬಟಾಣಿ, ಅದನ್ನ ಬೇಯಿಸಿಟ್ಕೊಂಡು ಕಟ್ಲೆಟ್ನ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ರೆಸಿಪಿ ಥರ ಏನು ತೋರಿಸಿಲ್ಲ, ಯಾರಿಗಾರು ಬೇಕಂದರೆ ಕೇಳಿ ನಾನು ರೆಸಿಪಿ ತೋರಿಸ್ಕೊಡ್ತೀನಿ.
ತುಂಬ ಈಸಿ, ಬೇಗ ಮಾಡ್ಕೋಬೋದು. ನನ್ನ ಮಗಳಿಗೆ ಮಾಡಿ ಕೊಟ್ಬಿಟ್ಟೆ, ತುಪ್ಪ ಹಾಕಿ ಮಾಡಿದೆ ಅವಳಿಗೆ. ಇದು ಹಸ್ಬೆಂಡ್ಗೋಸ್ಕರ ಮಾಡ್ತಿರೋದು, ಅದಕ್ಕೆ ಆಯಿಲ್ ಹಾಕಿದ್ದೀನಿ ಅಷ್ಟೇ. ತುಂಬ ಇಷ್ಟಪಟ್ಟು ತಿಂತಾಳೆ. ಮತ್ತು ಮಕ್ಳದ್ದು ವೆಯ್ಟ್ ಕೂಡ ಚೆನ್ನಾಗಿ ಗೇಯ್ನ್ ಆಗ್ತಾರಂತೆ ಅದನ್ನು ಕೊಡೋದ್ರಿಂದ. ಮತ್ತು ಇವಾಗ ಇಲ್ಲಿ ನನ್ನ ಕ್ಲೈಂಟ್ ಒಬ್ಬರು ಮೈಸೂರಲ್ಲಿರೋರು ಸೀರೆಗಳು ಕೇಳಿದರು, ಅವ್ರಿಗೆ ಸೀರೆಗಳನ್ನ ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ವೀಡಿಯೋ ಮಾಡಿ ಕೌಂಟ್ ಮಾಡಿಕೊಂಡೆ ಅಷ್ಟೇ. ನಿಮಗೆ ಗೊತ್ತು, ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು ಏನೇ ಮಾಡಿದ್ರು ಲೆಕ್ಕ ಇಡ್ತೀನಿ ಅಂತ. ಸೊ ಹಂಗಾಗಿ ಲೆಕ್ಕ ಮಾಡ್ಕೊತಿದ್ದೀನಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಅದನ್ನು ವ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏ ಬಂಗಾರಿ, ಬಂಗಾರ ಇಲ್ಲಿ ಪಾಪ ಗದ್ದೆ ಹೋಗ್ಲಿ ಬಾ, ಇಲ್ಲೇ ತಗೊಳ್ಳೋಣ ನಾವು. ಹಾಯ್ ಬಂಗಾರಿ, ಫುಲ್ ತೆಗಿ. ಅಯ್ಯೋ ಬಂಗಾರ ನೋಡಿ, ನನ್ನ ಮಗ ಬಂದ. ನೈಟ್ ಆಗಲಿ ಒಂದು 10 ಗಂಟೆ 10:30 ಆಗೋಗಿತ್ತು. ಅವಾಗ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು. ಅವರು ಕರ್ಕೊಂಬರೋಕ್ಕೆ ಅಂತ ಹೋದಾಗ ನಾನು ಮನೆಯೆಲ್ಲ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿದ್ದೆ. ಯಾಕಂದರೆ ಅವ್ರನ್ನ ಹಾಗೆ ಮನೆ ಒಳಗಡೆ ಕರ್ಕೋಬಾರ್ದು, ಮನೆಯೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನನಗಂತೂ ಫುಲ್ ಖುಷಿಯಾಗೋಯಿತು. ನಾನು ಹೇಳ್ತಿದ್ದೀನಿ ಆರತಿ ಮಾಡಬೇಕು, ಸುಮ್ಮನಿರಮ್ಮ ಆರತಿ ಮಾಡಬೇಕು ಅಂತ. ಬಟ್ ಕೇಳಲೇ ಇಲ್ಲ, ಬಂದು ನನ್ನ ತಬ್ಕೊಂಡು ಅಮ್ಮ ಮಿಸ್ ಯು ಅಮ್ಮ ಅಂತೇಳಿ ನನ್ನ ಮತ್ತು ಪಾಪುನೆಲ್ಲ ತಬ್ಕೊಂಡು ಫುಲ್ ಖುಷಿ ಪಡ್ತಾ ಇದ್ದ. ತುಂಬ ಚೆನ್ನಾಗಿತ್ತು ಅಮ್ಮ ಅಂತ. ಅದಾದಮೇಲೆ ನನ್ನ ಮಗನಿಗೆ ನಾನು ನಾನು ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾದ್ರೆ ಹೇಳಿದ್ನಲ್ಲ, ಅದೇ ಪ್ರೊಸೀಜರ್ನ ಈಗ ಫಾಲೋ ಮಾಡಬೇಕು. ಒಳಗಡೆ ಕರ್ಕೋಬೇಕಾದ್ರೂ ಕೂಡ ಅದೇ ಪ್ರೊಸೀಜರ್ ಇರುತ್ತೆ. ಏನಪ್ಪ ಅಂದರೆ, ಅವರು ಈ ಬರೀ ಕಾಲಲ್ಲಿ ಬಂದಿರ್ತಾರಲ್ವ, ಅದು ಸನ್ನಿಧಾನದಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತಾರಲ್ಲ, ಆ ಪಾದದ ಧೂಳನ್ನ ನಮ್ಮ ಮನೆ ಒಳಗಡೆ ಬರೋ ಥರ ಅಂತ ಹೇಳಿ ಒಂದು ನಂಬಿಕೆ ಅಷ್ಟೇ. ಅದಕ್ಕೋಸ್ಕರ ಅವರಿಗೂ ಕೂಡ ನಾನು ಕರ್ಪೂರ ಹಚ್ಚಿ ಆರತಿ ಮಾಡಬೇಕಿತ್ತು. ಮತ್ತು ಅವ್ರ ಪಾದಕ್ಕೂ ಕೂಡ ಕರ್ಪೂರದಿಂದನೇ ಪೂಜೆ ಮಾಡಬೇಕು ಅಂತ ಹೇಳಿದರು. ನೋಡಿ ನನ್ನ ಮಗ ಹೆಂಗೆ ನಿಂತವ್ನು ನೋಡಿ, ಅಲ್ಲಿ ನಾನು ಹೇಳ್ತಿದ್ದೀನಿ ಸರಿಯಾಗಿ ನಿಂತ್ಕೊಳ್ಳಮ್ಮ ಅಂತ, ಅವ್ನು ಕೇಳ್ತಾನೇ ಇಲ್ಲ. ನಾನು ಅಯ್ಯಪ್ಪ ಸ್ವಾಮಿ ಅಲ್ವಾ, ಹಿಂಗೆ ನಿಂತ್ಕೋಬೇಕು ಅಯ್ಯಪ್ಪ ಸ್ವಾಮಿ ಅಂತ ಹಂಗೆ ನಿಂತ್ಕೊಂಡಿದ್ದ. ಸರಿ ಹೆಂಗೋ ನಿಂತ್ಕೊಳ್ಳಿ ಅಂತ ಹೇಳಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಅವ್ರ ಕಾಲಿಗೂ ಕೂಡ ಆರತಿನ ಮಾಡಬೇಕು, ಕರ್ಪೂರ ಹಚ್ಚಬೇಕು, ಪೂಜೆ ಮಾಡಿ ಆಮೇಲೆ ಅವ್ರಿಗೂ ಕೂಡ ಮಾಡಿ. ಅದಾದಮೇಲೆ ಆ ಕಲ್ಲಿರುತ್ತಲ್ಲ, ಕಲ್ಲಿಟ್ಕೊಂಡಿದ್ನಲ್ಲ ನಾನು, ಕರುಪು ಸ್ವಾಮಿ ಅಂತ, ಆ ಕಲ್ಲಿಗೂ ಕೂಡ ನಾವು ಕರ್ಪೂರನ ಹಚ್ಚಿ ನಮಸ್ಕಾರ ಮಾಡಬೇಕು. ಅದಾದಮೇಲೆ ಅವರಿಗೆ ನಾನು ಕುಂಕುಮನ ಇಟ್ಟೆ, ಕಲ್ಲಲ್ಲಿ ಕುಂಕುಮ ಇತ್ತಲ್ಲ, ಆ ಕುಂಕುಮನ ಇಟ್ಬಿಟ್ಟು ಒಂದು ತೆಂಗಿನಕಾಯಿನ ಕಲ್ಲ ಮೇಲೆ ಒಡಿಸ್ಬೇಕು. ಈ ರೀತಿ ಒಡೆದಾಗ ತೆಂಗಿನಕಾಯಿ ಸೌಂಡ್ ಆಗುತ್ತಲ್ವ, ಒಡೆದಿದ್ದ ಸೌಂಡು, ಆ ಸೌಂಡಿಗೆ ಕರುಪು ಸ್ವಾಮಿ ಹೊರಟೋಗ್ತಾರೆ ಅಂತ ಒಂದು ನಂಬಿಕೆ. ಸೊ ನನ್ನ ಮಗಂಗೆ ಹೊಡಿಯೋಕ್ಕೆ ಬರಲ್ಲ ಅಂತೇಳಿ ನಾನೇ ಕೈ ಹಿಡ್ಕೊಂಡು ಒಡಿಸ್ದೆ. ಚೆನ್ನಾಗಿ ಒಂದೇ ಸಲಿಗೆ 2 ಪಾಲಾಯಿತು. ಸೊ ಅಲ್ಲಿಗೆ ಮುಗೀತು, ಆ ಕಲ್ಲು ಪೂಜೆ ಮಾಡಿದ್ದಕ್ಕೆ ಮುಗೀತು. ಇವಾಗ ನನ್ನ ಮಗನ ಮನೆ ಒಳಗಡೆ ಕರ್ಕೊಂಡು ಹೋಗಬೇಕು. ಅವ್ರಿಗೆ ಕರ್ಪೂರದಿಂದ ಆರತಿ ಮಾಡಿ ಮತ್ತು ನಾನು ಕಾಲು ನಮಸ್ಕಾರ ಮಾಡಿಕೊಂಡು, ಅಂದರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಎಲ್ಲ ಸುತ್ತಾಡ್ಕೊಂಡು ಬಂದಿರ್ತಾರಲ್ವ, ಅವ್ರಿಗೆ ಕಾಲೇನು ತೊಳಸೋ ಹಾಗಿರಲಿಲ್ಲ. ಹಾಗೇ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋದೆ. ಒಳಗಡೆ ಕರ್ಕೊಂಡೋಗಿ ದೇವ್ರ ಮನೆ ಹತ್ರ ಕರ್ಕೊಂಡೋಗಿ, ದೇವ್ರ ಮನೆ ಎಲ್ಲಿಟ್ಟಿರ್ತೀವಿ ನಾವು ದೀಪ, ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ನಾನು ಹೇಳಬೇಕು ಏನಂತ, ನಿಮ್ಮನ್ನು ದೇವಸ್ಥಾನಕ್ಕೆ ಕಳಿಸಿದ್ನಲ್ವಾ, ನಿಮ್ಮನ್ನು ದೇವಸ್ಥಾನಕ್ಕೆ ಕಳಿಸಿದ್ಮೇಲೆ ಕಳಿಸ್ದಾಗಿಂದನೂ ನಾನು ದೀಪನ ನೋಡ್ಕೊಳ್ಳೋಕ್ಕೆ ಹೇಳಿದ್ರಿ ನನಗೆ. ನಾನು ದೀಪನ ನೋಡ್ಕೊಂಡಿದ್ದೀನಿ ಅಪ್ಪ, ಈಗ ನೀವು ಕ್ಷೇಮವಾಗಿ ಮನೆಗೆ ಬಂದಿದ್ದೀರಾ, ಆ ಥರ ಒಂದು ಕೃತಜ್ಞತೆ ಹೇಳೋ ಥರ ದೇವರಿಗೆಲ್ಲ ಹೇಳಿ ಇವ್ರಿಗೂ ಕೂಡ ಹೇಳಬೇಕು, ತೋರಿಸ್ಬೇಕು ಅವ್ರಿಗೆ. ನಾನು ತೋರಿಸಿ ಹೇಳ್ತಾ ಇದ್ದೀನಿ, ನೋಡಿ ನೀವು ಅವತ್ತು ಹೋಗ್ಬೇಕಾದ್ರೆ ದೀಪ ಹಚ್ಬಿಟ್ಟು ಹೋಗಿದ್ರಲ್ಲ, ಆ ದೀಪನ ನೀವು ಬರೋ ತನಕ ನಾನು ನೋಡ್ಕೊಂಡಿದ್ದೀನಿ ಜೋಪಾನವಾಗಿ ಆರದೇ ಇರೋ ಥರ. ಈಗ ನೀವು ಮನೆಗೆ ಬಂದಿದ್ದೀರಾ, ಇನ್ಮೇಲೇನು ತೊಂದರೆ ಇಲ್ಲ ಅಂತ ಹೇಳಿ, ಮತ್ತು ದೇವ್ರುಗಳಿಗೆಲ್ಲರಿಗೂ ನಮಸ್ಕಾರ ಮಾಡಿಬಿಡಿ, ಪೂಜೆ ಮಾಡಿ ಅಂಥೇಳಿ ನನ್ನ ಮಗನಿಗೆ ಗಂಧದ ಕಡ್ಡಿ ಹಚ್ಬಿಟ್ಟು ಕೊಟ್ಟೆ. ನನ್ನ ಮಗ ಎಲ್ಲ ದೇವ್ರಿಗೂ ಪೂಜೆ ಮಾಡಿ ಹೇಳ್ತಿದ್ದಾರೆ, ಅವರು ಕೂಡ ಹೇಳ್ತಿದ್ದಾರೆ ಏನಂತ, ನಾನು ನಿಮಗೆ ಹೇಳಿಬಿಟ್ಟು ಹೋಗಿದ್ದೆ ಅಯ್ಯಪ್ಪ ಸ್ವಾಮಿಗೆ, ಈಗ ಎಲ್ಲರೂ ನಾವು ಹೋಗಿದ್ದವರೆಲ್ಲರೂ ಕ್ಷೇಮವಾಗಿ ವಾಪಸ್ ಬಂದಿದ್ದೀವಪ್ಪ, ನಮ್ಮನ್ನೆಲ್ಲ ಕಾಪಾಡಿದ್ದೀರಾ ನೀವು ಅಂತ ಹೇಳಿ ದೇವರಿಗೆ ಅಡ್ಡು ಬೀಳ್ತಿದ್ದಾರೆ. ಆಮೇಲೆ ಪುಟ್ಟ ಮಕ್ಕಳಿರೋ ಮನೆಗಳಲ್ಲಿ ಬೆತ್ತನ ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರಲ್ಲ ಬರುವಾಗ, ಹಂಗಾಗಿ ಬೆತ್ತ ತೊಗೊಂಬರಕ್ಕೆ ಹೇಳಿದ್ದೆ. ಸೊ ಬೆತ್ತ ತೊಗೊಂಡು ಬಂದಿದ್ದರು, ಅದನ್ನು ಕೂಡ ದೇವ್ರ ಮನೆಗೆ ಇಟ್ಬಿಟ್ಟು ಪ್ರಸಾದ ಎಲ್ಲ ಎತ್ತಿಟ್ಬಿಟ್ಟೆ. ಇಷ್ಟ ಆಯ್ತಾ ನಿಂಗೆ ಹೋಗಿದ್ದು ಅಯ್ಯಪ್ಪ ಸ್ವಾಮಿಗೆ? ಖುಷಿ ಆಯ್ತಾ? ಏನು ಕೇಳ್ಕೊಂಡೆ ದೇವ್ರ ಹತ್ರ? ಹೌದಾ, ಅಮ್ಮನ ಮಿಸ್ ಮಾಡ್ಕೊಳ್ಳಿಲ್ಲ? ಮಿಸ್ ಮಾಡ್ಕೊಂಡ? ಸುಸ್ತಾಗ್ತಿದ್ಯಾ? ಇದು ಶುಕ್ರವಾರ ಮಾರ್ನಿಂಗು
ಪ್ರಸಾದ ಎಲ್ಲ ಒಡೆದು ಪೂಜೆ ಮಾಡಿದ್ದೀನಿ ನಾನು. ತುಂಬ ದಿನ ಇಟ್ಕೋಬಾರ್ದಂತೆ ಅಯ್ಯಪ್ಪ ಸ್ವಾಮಿ ಪ್ರಸಾದ, ಬೇಗ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ನಾನ್ ವೆಜ್ ಎಲ್ಲ ಮಾಡ್ತಿರ್ತೀವಿ, ಮತ್ತೇನಾದರೂ ಮಡಿ ಮೈಲಿಗೆ ಆ ಥರ ಆಗಿಬಿಡುತ್ತೆ ಅಂತ. ಸೊ ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಎಲ್ಲ ಪ್ರಸಾದ ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಂದು ಪೂಜೆ ಎಲ್ಲ ಆದಮೇಲೆ ನನ್ನ ಮಗನ ಕೈಲೂ ಪೂಜೆ ಮಾಡಿಸ್ಬೇಕಿತ್ತು. ಅಂದರೆ ಶಬರಿಮಲೆಗೆ ಹೋಗಿದ್ದವ್ರು ಅವರೇ ಅಲ್ವಾ, ಅದಕ್ಕೆ ಅವ್ರ ಕೈಲೂ ಇಡಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ. ನನ್ನ ಮಗ ಏನು ಮಾಡ್ತಿದ್ದ ಅಂತಂದರೆ, ನಾನು ಹೇಳಿದೆ ಪೂಜೆ ಮಾಡಿ ಬಾಪ್ಪ ಅಂದರೆ ಅವನು ಎಲ್ಲ ಶ್ಲೋಕನೂ ಹೇಳಿ ಅಯ್ಯಪ್ಪ ಸ್ವಾಮಿ ಹಾಡೆಲ್ಲ ಹೇಳಿ ಪೂಜೆ ಮಾಡಿ ಆಯಿತು. ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ 19th ನನ್ನ ಹಸ್ಬೆಂಡ್ ಬರ್ತಡೇ ಇದೆಯಲ್ಲ, ಸೊ ಬಟ್ಟೆ ತೊಗೊಳ್ಳೋಣ, ಅವ್ರಿಗೆ ಏನಾದ್ರು ಬಟ್ಟೆ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಫಸ್ಟು ಐಡಿಯಾ ಇರಲಿಲ್ಲ, ಹೊರಗಡೆ ಏನೋ ಬೇರೆ ಕೆಲಸ ಇದೆ ಅಂತೇಳಿ ಕರ್ಕೊಂಡು ಹೋಗಿದ್ದು ನಾನು. ಆಮೇಲೆ ಇಲ್ಲಿ ಬಟ್ಟೆ ಅಂಗಡಿಗೆ ಬಂದ್ವಿ. ನಾವು ರೆಗ್ಯುಲರಾಗಿ ಹೋಗ್ತೀವಿ ಕುವೆಂಪು ನಗರಲ್ಲಿ, ಅಲ್ಲಿಗೆ ಬಂದ್ವಿ. ಚೆನ್ನಾಗಿರುತ್ತೆ, ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳೆಲ್ಲ ಇಲ್ಲಿ. ಈ ಸಲನೂ ಚೆನ್ನಾಗಿತ್ತು ಕಲೆಕ್ಷನ್ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ನಮಗೆ ಬೇಕಾಗಿರೋ ಥರ ಶರ್ಟ್ಸ್ಗೂ ಮತ್ತು ಇದು ಪ್ಯಾಂಟ್ಸ್ ಎಲ್ಲ ಸಿಗಲಿಲ್ಲ. ಸೊ ಏನು ಮಾಡೋದಂತೂ ವಾಪಸ್ ಬರಬೇಕಾದ್ರೆ ಅಲ್ಲೇ ಪಾತ್ರೆ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಬಾಕ್ಸ್ ಎಲ್ಲ ತೊಗೋಬೇಕಾಗಿತ್ತು. ಹೋದೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ನನ್ನ ಮಗ ಶಬರಿಮಲೆಗೆ ಹೋಗಬೇಕಾದ್ರೆ ದುಡ್ಡು ಕೊಟ್ಟಿರ್ತಾರಲ್ವ ಕೈಗೆ, ಅವ್ರಿಗೆ ಬರೀ ಪ್ರಸಾದ ಕೊಡೋ ಬದಲು ಜೊತೆಗೆ ಏನಾದ್ರು ಪಾತ್ರೆ ಕೊಡೋಣ ಅಂತೇಳಿ ನಮ್ಮ ಮನೆಗೊಂದು ಮತ್ತು ಅಂದರೆ ನಮ್ಮ ಅಮ್ಮನ ಮನೆಗೊಂದು ನನ್ನ ತಂಗಿ ಮನೆಗೊಂದು ಬಾಕ್ಸ್ನ ತೊಗೊಂಡೆ. ಅದಾದಮೇಲೆ ಒಂದು ಪುಟಾಣಿ ಕುಕ್ಕರ್ ನೋಡಿದೆ, ತುಂಬ ಕ್ಯೂಟಾಗಿತ್ತು, ಸಖತ್ತಾಗಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟು ನನ್ನ ಮಗಳಿಗೆ ಅಡುಗೆ ಮಾಡೋಕ್ಕಾಗತ್ತೆ, ಅದ್ರಲ್ಲಿ ರೈಸ್ ಏನಾದರೂ ಮಾಡೋಕ್ಕಾಗತ್ತೆ ಅಂತೇಳಿ ಅವಳಿಗೊಂದು ಕುಕ್ಕರ್ ತೊಗೊಂಡು ಹಾಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಬರಬೇಕಾದ್ರೆ ಇಲ್ಲಿ ಲೂಯಿ ಫಿಲಿಪ್ಸ್ಗೆ ಬಂದ್ವಿ. ಆಫರ್ ಇದೆ ಅಂತ ಹೇಳಿದ್ರು, ನೋಡೋಣ ಏನಿದೆ ಆಫರ್ ಅಂತ. ಚೆನ್ನಾಗಿತ್ತು ಆಫರ್ ಕೂಡ, ಬೈ 2 get 2, ಬೈ 3 get 3 ಈ ಥರ ಆಫರ್ ಇತ್ತು. ಸ್ವಲ್ಪ ಕಾಸ್ಟ್ಲಿ ಅನ್ನೋದನ್ನು ಬಿಟ್ಟರೆ ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬರಬೇಕಾದ್ರೆ ಅಲ್ಲಿ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ. ಇದು ನೆಕ್ಸ್ಟ್ ಡೇಯಿಂದ ಮತ್ತೆ ನನ್ನ ಮಗ ಯಾಕೋ ಗೊತ್ತಿಲ್ಲ ನೈಟೆಲ್ಲ ಸ್ವಲ್ಪ ಮಂಕಾಗಿದ್ದ, ಹಾಗೆ ಬೆಳಗ್ಗೆಯಿಂದನೂ ಮಂಕಾಗಿದ್ದ. ನೋಡಿದ್ರೆ ಅವನಿಗೆ ಫೀವರ್ ಬಂದುಬಿಟ್ಟಿತ್ತು, ತುಂಬ ಜ್ವರ, 104 ಅಷ್ಟು ಟೆಂಪ್ರೇಚರ್ ಇತ್ತು. ಸಿಕ್ಕಾಬಟ್ಟೆ ಮಂಕಾಗ್ಬಿಟ್ಟ, ವಾಮಿಟ್ ಎಲ್ಲ ಮಾಡಿಕೊಂಡು ತುಂಬ ಇದಾಗ್ಬಿಡ್ತು. ಆವಾಗ ಅವನಿಗೆ ಹಾಲಲ್ಲಿ ಹಾಸಿ ಅಲ್ಲೇ ಮಲ್ಕೋತೀನಿ ನಾನು ಅಂತೇಳಿ ಟಿ ವಿ ನೋಡ್ಕೊಂಡು ಮಲ್ಕೊಂಡಿದ್ದ. ಅವನಿಗೆ ಗಂಜಿ ಮಾಡಿ ಕೊಟ್ಟೆ, ಮತ್ತು ನನ್ನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ತುಂಬ ಚಳಿ ಜ್ವರ ಸಿಕ್ಕಾಬಟ್ಟೆ ಜ್ವರ, ಚಳಿ, ನಡುಗ್ತಾ ಇದ್ದ. ಪಾಪುನು ಅಲ್ಲೇ ಅಂದರೆ ಪಾಪು ಮಲ್ಕೊಂಡ್ಬಿಟ್ಟಿದ್ಲಿ, ಇವ್ನು ಬಂದು ನನ್ನ ತಂಗಿ ಪಕ್ಕನೇ ಮಲ್ಕೋಬೇಕು ಅಂತ ಮಲ್ಕೊಂಡ್ಬಿಟ್ಟ. ನಾನು ಶುಕ್ರವಾರ ಪ್ರಸಾದ ಹೊಡೆದಿದ್ನಲ್ಲ, ಅದನ್ನ ಕೊಡೋಕ್ಕಾಗಿರಲಿಲ್ಲ, ಇಲ್ಲಿರೋ ಅಕ್ಕಪಕ್ಕದ ಮನೆಯವರಿಗೆ ಕೊಡೋಕ್ಕೆ ಆಗಿರಲಿಲ್ಲ. ಯಾಕಂದರೆ ನನ್ನ ಮಗಂಗೆ ಹುಷಾರು ತಪ್ಪಿಡ್ತಲ್ಲ, ನಾನು ಸುಮ್ಮನಾಗ್ಬಿಟ್ಟೆ, ಅದು ಕೊಡೋಕ್ಕಾಗಿರಲಿಲ್ಲ. ಸೊ ಇನ್ನೇನು ಮಾಡೋದಂತ ನೆಕ್ಸ್ಟ್ ಡೇ ಅವಲಕ್ಕಿ ತಂದು ಅಲ್ಲಿಂದ ಪ್ರಸಾದ ಎಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಅದಕ್ಕೆ ಹಾಕಿ ಇವಾಗ ನಾನು ಪೂಜೆ ಮಾಡಿ ಮತ್ತು ಪ್ರಸಾದನ ಎಲ್ರಿಗೂ ಪ್ಯಾಕ್ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟೆ, ಅಕ್ಕಪಕ್ಕದ ಮನೆಯವರಿಗೆಲ್ಲ. ಅದಾದಮೇಲೆ ಇದು ನನಗೆ ಸೀರೆಗಳು ಪ್ಯಾಕಿಂಗ್ ಸ್ವಲ್ಪ ಕಳಿಸೋದಿತ್ತು, ಆರ್ಡ್ರ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಕೊರಿಯರ್ ಕಳಿಸೋದಿತ್ತು, ಅದಕ್ಕೆ ಕಳಿಸ್ತಾ ಇದ್ದೀನಿ. ನಾನು ನನ್ನ ಅಡ್ರೆಸ್ನ ಪ್ರಿಂಟೆಡ್ ಹಾಕಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಬೇಗ ಆಗೋಗುತ್ತೆ ಅಂತ. ಬರೀ 2 ಅಡ್ರೆಸ್ ಮಾತ್ರ ಬರೀಬೇಕು, ಅದನ್ನು ಒಂದು ನೋಟ್ಬುಕ್ ಇಟ್ಕೊಂಡು ಬರೆದು ಅದಕ್ಕೆ ಅಂಟಿಸಿ ಕಳಿಸ್ತೀನಿ. ಇವಾಗ ಇಷ್ಟು ಸ್ಯಾರಿಗಳು ನೋಡಿ, ಅಲ್ಲಿ ಆಲ್ರೆಡಿ 2 ಯೆಲ್ಲೋ ಕಲರ್ ಕವರು, ಅದು ಬೇರೆ ಕಳಿಸ್ಬೇಕು. ಆ ಕಡೆ ಒಂದು ಪ್ಯಾಕ್ ಮಾಡಿಟ್ಟಿದ್ದೀನಿ, ಅದು ಕೂಡ ಬೇರೆ ಕಳಿಸ್ಬೇಕು. ಮತ್ತು ಇಲ್ಲಿರೋ ಇಷ್ಟು ಸ್ಯಾರಿ ಒಬ್ಬರೇ ತೊಗೊಂಡಿದ್ರು, ಅವ್ರಿಗೂ ಕೂಡ ಕಳಿಸ್ಬೇಕು. ಈ ಥರ ಪ್ಯಾಕ್ ಮಾಡಿ ಇಡೋದ್ರಿಂದ ನನ್ನ ಹಸ್ಬೆಂಡ್ಗೆ ಈಸಿ ಆಗುತ್ತೆ, ಅವ್ರು ತೊಗೊಂಡೋಗಿ ಡೈರೆಕ್ಟಾಗಿ ಕೊರಿಯರ್ ಮಾಡಿ ಬಂದುಬಿಡ್ತಾರೆ. ಆ್ಯಂಡ್ ಈ ವ್ಲಾಗ್ ಕೂಡ ಇಷ್ಟೇ. ನಾನು ಸರಿಯಾಗಿ ಇದನ್ನೇ ಡೈಲಿ ವ್ಲಾಗ್ ಮಾಡ್ತೀನಲ್ಲ, ಆ ಥರ ಪ್ರಾಪರಾಗಿ ಮಾಡೋಕ್ಕಾಗಿಲ್ಲ, ಯಾರೂ ಏನೋ ಅಂದ್ಕೋಬೇಡಿ. ನನ್ನ ಮಗಂಗೆ ಹುಷಾರಿರಲಿಲ್ವಲ್ಲ, ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕ್ಲಿಪ್ಪಿಂಗ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಕಂಟಿನ್ಯೂಷನ್ ಆಗಿ ವ್ಲಾಗ್ಗಳು ಬರ್ತಿರುತ್ತೆ, ನೋಡ್ತಾರೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ನನ್ನ ಹಸ್ಬೆಂಡ್ ಬರ್ತ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನೋಡಿ. ಅದು ಕೂಡ ಯಾವ ರೀತಿ ಸೆಲೆಬ್ರೇಟ್ ಮಾಡಲಿಲ್ವಾ ಅನ್ನೋದು ಕೂಡ ಇರುತ್ತೆ. ಆ್ಯಂಡ್ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.